ಏಷ್ಯಾದ ಪ್ರಮುಖ ದೇಶಗಳ ಹಲವು ಕ್ರಿಕೆಟಿಗರು ಗೌರ್ನಮೆಂಟ್ ಜಾಬ್ಗಳನ್ನು ಹೊಂದಿದ್ದಾರೆ. ಕ್ರಿಕೆಟ್ನಲ್ಲಿ ಮಾಡಿದ ಸಾಧನೆಯನ್ನು ಗಮನಿಸಿ ಈ ಹುದ್ದೆಗಳನ್ನು ಗೌರವಾರ್ಥವಾಗಿ ಕೊಟ್ಟಿರ್ತಾರೆ. ಈ ಲಿಸ್ಟ್ನಲ್ಲಿರುವ ಕೆಲವು ಪ್ಲೇಯರ್ಗಳು ಅವರು ಪಡೆದಿರುವ ಹುದ್ದೆಗೆ ಒಂಥರ ಬ್ರ್ಯಾಂಡ್ ಅಂಬಾಸಿಡರ್ಗಳಿದ್ದ ಹಾಗೆ. ಗೌರ್ನಮೆಂಟ್ ಜಾಬ್ಗಳನ್ನು ಪಡೆದಿರುವ ಪ್ಲೇಯರ್ಗಳ ಪಟ್ಟಿಯನ್ನು ನೋಡೋಣ. ಉಮೇಶ್ ಯಾದವ್, ಇಂಡಿಯನ್ ಫಾಸ್ಟ್ ಬೌಲರ್. ಇವರು ಭಾರತದ ಪರ 57 ಟೆಸ್ಟ್ ಮ್ಯಾಚ್ಗಳನ್ನಾಡಿದ್ದು ಅದರಲ್ಲಿ 170 ವಿಕೆಟ್, 75 ODI ಮ್ಯಾಚ್ಗಳನ್ನಾಡಿದ್ದು ಅದರಲ್ಲಿ 106 ವಿಕೆಟ್, 9 T20 ಮ್ಯಾಚ್ಗಳಾಡಿದ್ದು ಅದರಲ್ಲಿ 12 ವಿಕೆಟ್ ಪಡೆಯುವ ಮೂಲಕ ಭಾರತದ ಗೆಲುವಿಗೆ ಶ್ರಮಿಸಿದ್ದಾರೆ. ಅದರಿಂದ ಇವರಿಗೆ 2017ರಲ್ಲಿ RBIನ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟನ್ನು ನಾಗ್ಪುರ್ ಬ್ರ್ಯಾಂಚಲ್ಲಿ ನೀಡಲಾಗಿದೆ. ಜೋಗಿಂದರ್ ಶರ್ಮಾ, ಇಂಡಿಯನ್ ಬೌಲರ್. 2007ರ T20 ವರ್ಲ್ಡ್ ಕಪ್ ಫೈನಲ್ ಮ್ಯಾಚ್ನಲ್ಲಿ 12 ರನ್ಗಳನ್ನ ಡಿಫೆಂಡ್ ಮಾಡ್ಕೊಳ್ತಾರೆ. ಈ ಮೂಲಕ ಪಾಕಿಸ್ತಾನದ ಎದುರು ಇಂಡಿಯಾದ ಗೆಲುವಿಗೆ ಕಾರಣರಾಗ್ತಾರೆ. ಈ ಸಂದರ್ಭದಲ್ಲಿ ಇವರಿಗೆ ಹರಿಯಾಣದಲ್ಲಿ DSP ಹುದ್ದೆಯನ್ನು ನೀಡಲಾಗುತ್ತೆ. ಕಪಿಲ್ ದೇವ್ 1983ರಲ್ಲಿ ಟೀಮ್ ಇಂಡಿಯಾದ ನಾಯಕನಾಗಿ ತಂಡವನ್ನು ಮುನ್ನಡೆಸಿ ಮೊದಲನೇ ವಿಶ್ವಕಪ್ಪನ್ನು ಗೆಲ್ಲುವಲ್ಲಿ ಯಶಸ್ವಿಯಾದ ಇವರಿಗೆ ಇಂಡಿಯನ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕೊಲೊನೆಲ್ ಹುದ್ದೆಯನ್ನು ನೀಡಲಾಗಿದೆ. ಸಚಿನ್ ತೆಂಡೂಲ್ಕರ್, ಕ್ರಿಕೆಟ್ನ ದೇವರು ಅಂತ ಕರೆಸಿಕೊಳ್ಳುವ ಇವರಿಗೆ 2010ರಲ್ಲಿ ಇಂಡಿಯನ್ ಏರ್ಫೋರ್ಸ್ನಲ್ಲಿ ಗ್ರೂಪ್ ಕ್ಯಾಪ್ಟನ್ ಹುದ್ದೆಯನ್ನು ನೀಡಲಾಗುತ್ತೆ. KL ರಾಹುಲ್, ಪ್ರಮುಖ ಇಂಟರ್ನ್ಯಾಷನಲ್ ಮ್ಯಾಚ್ಗಳನ್ನು ತಮ್ಮ ಬ್ಯಾಟಿಂಗ್ ಶೈಲಿಯಿಂದ ಗೆಲ್ಲಿಸಿಕೊಟ್ಟಿರೋದರಿಂದ ಇವರಿಗೆ 2018ರಲ್ಲಿ RBIನ ಅಸಿಸ್ಟೆಂಟ್ ಮ್ಯಾನೇಜರ್ ಪೋಸ್ಟನ್ನು ನೀಡಲಾಗಿದೆ. ಯಜುವೇಂದ್ರ ಚಹಲ್, ಇಂಡಿಯನ್ ಬೌಲರ್. 2019ರ ವರ್ಲ್ಡ್ ಕಪ್ ಸಂದರ್ಭದಲ್ಲಿ ಇವರ ಉತ್ತಮ ಬೌಲಿಂಗ್ ಸಹಾಯದಿಂದ ಇಂಡಿಯಾ ಸೆಮಿಫೈನಲ್ವರೆಗೆ ಹೋಗೋದಕ್ಕೆ ಸಾಧ್ಯವಾಯಿತು. ಅದರಿಂದ ಇವರಿಗೆ ಹರಿಯಾಣ ರಾಜ್ಯದ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಹುದ್ದೆಯನ್ನು ನೀಡಲಾಗಿದೆ. ನಸೀಮ್ ಶಾ, ಪಾಕಿಸ್ತಾನ್ ಬೌಲರ್. 2023ರಲ್ಲಿ ಇವರಿಗೆ ಬಲೂಚಿಸ್ತಾನ್ ಪೊಲೀಸ್ ಇಲಾಖೆಯಲ್ಲಿ DSP ಹುದ್ದೆಯನ್ನು ನೀಡಲಾಗಿದೆ. ಶಾಹೀನ್ ಅಫ್ರಿದಿ, ಪಾಕಿಸ್ತಾನ್ ಬೌಲರ್. 2022ರಲ್ಲಿ ಇವರಿಗೆ ಖೈಬರ್ ಪಖ್ತೂನ್ಖ್ವಾ ಪೊಲೀಸ್ ಇಲಾಖೆಯಲ್ಲಿ DSP ಹುದ್ದೆ ನೀಡಲಾಗಿದೆ. ಹರ್ಭಜನ್ ಸಿಂಗ್, ಇಂಡಿಯನ್ ಬೌಲರ್. ಇವರಿಗೆ ಪಂಜಾಬ್ ಪೊಲೀಸ್ ಇಲಾಖೆಯಲ್ಲಿ DSP ಹುದ್ದೆಯನ್ನು ನೀಡಲಾಗಿದೆ. ಫಖರ್ ಜಮಾನ್, ಪಾಕಿಸ್ತಾನ್ ಬ್ಯಾಟರ್. ಇವರಿಗೆ 2020ರಲ್ಲಿ ಪಾಕಿಸ್ತಾನ್ ನೇವಿಯಲ್ಲಿ ಲೆಫ್ಟಿನೆಂಟ್ ಹುದ್ದೆಯನ್ನು ನೀಡಲಾಗಿದೆ. ಶೇನ್ ಬಾಂಡ್, ನ್ಯೂಜಿಲೆಂಡ್ ಬೌಲರ್. ಇವರಿಗೆ ಟ್ರಾಫಿಕ್ ಪೊಲೀಸ್ ಆಫೀಸರ್ ಹುದ್ದೆಯನ್ನು ನೀಡಲಾಗಿದೆ. ಮೈಕಲ್ ಕ್ಲಾರ್ಕ್, ಆಸ್ಟ್ರೇಲಿಯನ್ ಬ್ಯಾಟರ್. ಇವರಿಗೆ ಜನರಲ್ ಡಿವಿಷನ್ ಆಫೀಸರ್ ಹುದ್ದೆಯನ್ನು ನೀಡಲಾಗಿದೆ. ತಿಸಾರಾ ಪೆರೇರಾ, ಶ್ರೀಲಂಕನ್ ಆಲ್ರೌಂಡರ್. ಇವರಿಗೆ ಆರ್ಮಿ ಆಫೀಸರ್ ಹುದ್ದೆಯನ್ನು ನೀಡಲಾಗಿದೆ. ಅಜಂತಾ ಮೆಂಡಿಸ್, ಶ್ರೀಲಂಕನ್ ಬೌಲರ್. ಇವರಿಗೆ ಶ್ರೀಲಂಕನ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಹುದ್ದೆಯನ್ನು ನೀಡಲಾಗಿದೆ. ಮಹೇಂದ್ರ ಸಿಂಗ್ ಧೋನಿ, ಇಂಡಿಯನ್ ವಿಕೆಟ್ ಕೀಪರ್ ಬ್ಯಾಟರ್. ಇವರಿಗೆ ಇಂಡಿಯನ್ ಆರ್ಮಿಯಲ್ಲಿ ಲೆಫ್ಟಿನೆಂಟ್ ಕೊಲೊನೆಲ್ ಹುದ್ದೆಯನ್ನು ನೀಡಲಾಗಿದೆ. ಮಹಮ್ಮದ್ ಸಿರಾಜ್, ಇಂಡಿಯನ್ ಫಾಸ್ಟ್ ಬೌಲರ್. ಕಳೆದ ಏಷ್ಯಾ ಕಪ್ ಫೈನಲ್ ಮ್ಯಾಚ್ ಸಂದರ್ಭದಲ್ಲಿ ಕೇವಲ 12 ರನ್ ನೀಡಿ 6 ವಿಕೆಟ್ಗಳನ್ನು ಪಡೀತಾರೆ. ಇದರ ಸಹಾಯದಿಂದ ಇಂಡಿಯಾ 8ನೇ ಬಾರಿ ಏಷ್ಯಾ ಕಪ್ಪನ್ನು ಗೆಲ್ಲುತ್ತೆ. ಈ ಸಂದರ್ಭದಲ್ಲಿ ಇವರಿಗೆ ತೆಲಂಗಾಣದಲ್ಲಿ DSP ಹುದ್ದೆಯನ್ನು ನೀಡಲಾಗುತ್ತೆ. ದೀಪ್ತಿ ಶರ್ಮಾ, ಇಂಡಿಯನ್ ಆಫ್ ಸ್ಪಿನ್ನರ್ ಆ್ಯಂಡ್ ಮಿಡಲ್ ಆರ್ಡರ್ ಬ್ಯಾಟರ್. ಇವರಿಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಸರ್ಕಾರದ ಸಮಯದಲ್ಲಿ DSP ಹುದ್ದೆಯನ್ನು ನೀಡಲಾಗುತ್ತೆ. ಶಾದಾಬ್ ಖಾನ್, ಪಾಕಿಸ್ತಾನ್ ಆಲ್ರೌಂಡರ್. ಇವರಿಗೆ ಪಾಕ್ ಆಕ್ರಮಿತ ಪಂಜಾಬ್ ಪ್ರಾಂತ್ಯದಲ್ಲಿ DSP ಹುದ್ದೆಯನ್ನು ನೀಡಲಾಗುತ್ತೆ. ಹ್ಯಾರಿಸ್ ರೌಫ್, ಪಾಕಿಸ್ತಾನ್ ಬೌಲರ್. ಇವರಿಗೆ ಇಸ್ಲಾಮಾಬಾದ್ ಪೊಲೀಸ್ ಇಲಾಖೆಯಲ್ಲಿ DSP ಹುದ್ದೆಯನ್ನು ನೀಡಲಾಗುತ್ತೆ. ದಿನೇಶ್ ಚಾಂಡಿಮಲ್, ಶ್ರೀಲಂಕನ್ ವಿಕೆಟ್ ಕೀಪರ್ ಬ್ಯಾಟರ್. ಇವರಿಗೆ ಶ್ರೀಲಂಕನ್ ಆರ್ಮಿಯಲ್ಲಿ ಮೇಜರ್ ಹುದ್ದೆಯನ್ನು ನೀಡಲಾಗಿದೆ. ಎಂ ತೀಕ್ಷಣ, ಶ್ರೀಲಂಕನ್ ಬೌಲಿಂಗ್ ಆಲ್ರೌಂಡರ್. ಇವರಿಗೆ ಶ್ರೀಲಂಕನ್ ಆರ್ಮಿಯಲ್ಲಿ ಸರ್ಜೆಂಟ್ ಹುದ್ದೆಯನ್ನು ನೀಡಲಾಗಿದೆ. ಗೌರ್ನಮೆಂಟ್ಗಳು ನೀಡಿರುವ ಈ ಹುದ್ದೆಗಳನ್ನು ಕೆಲವು ಪ್ಲೇಯರ್ಗಳು ಫುಲ್ ಟೈಮ್ ಆಗಿ ತಗೊಂಡಿದ್ರೆ, ಇನ್ನು ಕೆಲವು ಪ್ಲೇಯರ್ಗಳು ಅವರು ನೀಡಿರುವ ಆ ಹುದ್ದೆಗೆ ಬ್ರ್ಯಾಂಡ್ ಅಂಬಾಸಿಡರ್ಗಳಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೇ ರೀತಿಯ ಕ್ರಿಕೆಟ್ ಕುರಿತ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.